ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ ಬನ್ನಿ. ಈ ವಿಡಿಯೋದಲ್ಲಿ ನಾವು ಥರ್ಡ್ ಸೆಮ್ BA SCP ಸಿಲೆಬಸ್ ಬೆಂಗಳೂರು ಯೂನಿವರ್ಸಿಟಿಯ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ನ ಎಲ್ಲ ಚಾಪ್ಟರ್ಸ್ ಅಂದರೆ 1, 2, 3 ಎಲ್ಲ ಚಾಪ್ಟರ್ ಕೂಡಿ ಕ್ವಶನ್ಸ್ ನೋಡೋಣ ಬನ್ನಿ. ಇವಾಗ ಒಂದೊಂದೇ ಚಾಪ್ಟರ್ ಕ್ವಶನ್ಸ್ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಚಾಪ್ಟರ್ ಭಾರತೀಯ ಸಂವಿಧಾನ ಮತ್ತು ಮೌಲ್ಯಗಳು. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಮೊದಲನೇದು ಸಂವಿಧಾನ ಎಂದರೇನು? 2 ಭಾರತೀಯ ಸಂವಿಧಾನದ ಅಗತ್ಯತೆ ಏನು? 3 ಸಂವಿಧಾನದ ಮೂಲ ಉದ್ದೇಶಗಳನ್ನು ವಿವರಿಸಿ. 4 ಸಂವಿಧಾನಾತ್ಮಕ ಮೌಲ್ಯಗಳು ಎಂದರೇನು? 5 ಪ್ರಸ್ತಾವನೆ ಎಂದರೇನು ಮತ್ತು ಅದರ ಮಹತ್ವ ವಿವರಿಸಿ. 6 ಸಾರ್ವಭೌಮತ್ವ ಎಂದರೇನು? 7 ಸಮಾಜವಾದದ ಅರ್ಥ ತಿಳಿಸಿ. ಅಂದರೆ ಈ ಎಲ್ಲ ಕ್ವಶನಲ್ಲಿ 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ ಇದೆ, ನೋಡ್ಕೊಳ್ಳಿ. 8 ಧರ್ಮ ನಿರಪೇಕ್ಷತೆ ಎಂದರೇನು? 9 ಪ್ರಜಾಪ್ರಭುತ್ವ ಎಂದರೇನು? 10 ಗಣರಾಜ್ಯ ಎಂಬ ಪದದ ಅರ್ಥ ತಿಳಿಸಿ. 11 ನ್ಯಾಯದ ವಿಧಗಳು ಯಾವುವು? 12 ಸ್ವಾತಂತ್ರ್ಯದ ಅರ್ಥ ಮತ್ತು ವಿಧಗಳನ್ನು ತಿಳಿಸಿ. 13 ಸಮಾನತೆ ಎಂದರೇನು? 14 ಸಹೋದರತ್ವದ ಮಹತ್ವ ವಿವರಿಸಿ. 15 ಭಾರತೀಯ ಸಂವಿಧಾನ ರಚನಾ ಸಭೆಯ ರಚನೆ ವಿವರಿಸಿ. ಇವಿಷ್ಟು ಮೊದಲನೇ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ನಾವು ಸೆಕೆಂಡ್ ಚಾಪ್ಟರ್ ಭಾರತೀಯ ಸಂವಿಧಾನದ ಮೂಲಭೂತ ಅಂಶಗಳ ಇದರ ಕ್ವಶನ್ಸ್ ನೋಡೋಣ. ಮೊದಲನೇ ಕ್ವಶನ್ ಮೂಲಭೂತ ಹಕ್ಕುಗಳು ಎಂದರೇನು? 2 ಮೂಲಭೂತ ಹಕ್ಕುಗಳ ಮಹತ್ವ ವಿವರಿಸಿ. 3 ಸಮಾನತೆ ಹಕ್ಕು ಎಂದರೇನು? ವಿವರಿಸಿ. 4 ಸ್ವಾತಂತ್ರ್ಯ ಹಕ್ಕು ವಿವರಿಸಿ. 5 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. 6 ಶೋಷಣೆಯ ವಿರುದ್ಧದ ಹಕ್ಕು. 7 ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು. 8 ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. 9 ಮೂಲಭೂತ ಕರ್ತವ್ಯಗಳು ಎಂದರೇನು? 10 ಮೂಲಭೂತ ಕರ್ತವ್ಯಗಳ ಮಹತ್ವ. 11 ರಾಜನಿರ್ದೇಶಕ ತತ್ವಗಳು ಎಂದರೇನು? 12 ರಾಜನಿರ್ದೇಶಕ ತತ್ವಗಳ ಉದ್ದೇಶ. 13 ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶಕ ತತ್ವಗಳ ನಡುವಿನ ವ್ಯತ್ಯಾಸ. ಇವಿಷ್ಟು ಸೆಕೆಂಡ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ನಾವು ಚಾಪ್ಟರ್ 3 ಪ್ರಾಯೋಗಿಕವಾಗಿ ಸಂವಿಧಾನಾತ್ಮಕ ಮೌಲ್ಯಗಳ ಇದರ ಇಂಪಾರ್ಟೆಂಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದು ಪ್ರಾಯೋಗಿಕ ಸಂವಿಧಾನಾತ್ಮಕ ಮೌಲ್ಯಗಳು ಎಂದರೇನು? 2 ಪ್ರಜಾಪ್ರಭುತ್ವದಲ್ಲಿ ನಾಗರಿಕರ ಪಾತ್ರ ವಿವರಿಸಿ. 3 ರಾಷ್ಟ್ರ ನಿರ್ಮಾಣದಲ್ಲಿ ನಾಗರಿಕರ ಪಾತ್ರ. 4 ಶಿಕ್ಷಣ ಹಕ್ಕಿನ ಮಹತ್ವ. 5 ಆರೋಗ್ಯ ಹಕ್ಕಿನ ಅಗತ್ಯತೆ. 6 ಮಾಹಿತಿಯ ಹಕ್ಕು ಅಂದರೆ RTI ಎಂದರೇನು? 7 RTIನ ಮಹತ್ವ ವಿವರಿಸಿ ಅಂದರೆ ಮಾಹಿತಿ ಹಕ್ಕಿನ ಮಹತ್ವ ವಿವರಿಸಿ. 8 ಜವಾಬ್ದಾರಿಯುತ ನಾಗರಿಕನ ಲಕ್ಷಣಗಳು. 9 ಸಾಮಾಜಿಕ ನ್ಯಾಯ ಎಂದರೇನು? 10 ಸಂವಿಧಾನಾತ್ಮಕ ಮೌಲ್ಯಗಳನ್ನು ಜೀವನದಲ್ಲಿ ಹೇಗೆ ಅನುಸರಿಸಬಹುದು? ಇದು ಥರ್ಡ್ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್. ಇವಾಗ ನಾವು ಈ ಎಲ್ಲ 3 ಚಾಪ್ಟರ್ನ ಇಂಪಾರ್ಟೆಂಟ್ ಲಾಂಗ್ ಕ್ವಶನ್ಸ್ ನೋಡೋಣ ಬನ್ನಿ. ಈ ಕ್ವಶನ್ಸ್ಗಳು 15-20 ಮಾರ್ಕ್ಸಿಗೆ ಬರ್ಬೋದು. ಮೊದಲನೇ ಕ್ವಶನ್ ಭಾರತೀಯ ಸಂವಿಧಾನದ ಪ್ರಸ್ತಾವನೆಯನ್ನು ವಿವರಿಸಿ. 2 ಸಂವಿಧಾನಾತ್ಮಕ ಮೌಲ್ಯಗಳ ಮಹತ್ವ ವಿವರಿಸಿ. 3 ಮೂಲಭೂತ ಹಕ್ಕುಗಳ ಮಹತ್ವ ಮತ್ತು ಅವುಗಳ ವಿಧಗಳು. 4 ರಾಜನಿರ್ದೇಶಕ ತತ್ವಗಳ ಮಹತ್ವ. 5 ಪ್ರಜಾಪ್ರಭುತ್ವದಲ್ಲಿ ನಾಗರಿಕರ ಪಾತ್ರ. 6 ರಾಷ್ಟ್ರ ನಿರ್ಮಾಣದಲ್ಲಿ ಯುವಜನರ ಪಾತ್ರ. ಇವಿಷ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ನ ಇಂಪಾರ್ಟೆಂಟ್ ಕ್ವಶನ್ಸು. ಯಾರೆಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಎಕ್ಸಾಮ್ ಬರೀತಿದ್ದೀರೋ ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಬರೀರಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.